ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದು ನನ್ನ ದೀಪಾವಳಿ ಹಬ್ಬಕ್ಕಿಂತ ಹಿಂದೆಯಿಂದ ವಿಡಿಯೋ ಇದು. ಅಂದರೆ ನಂದು ಇನ್ನೊಂದು ಚಾನಲ್ ಇದೆ, ಆ ಚಾನಲಲ್ಲಿ ಹಾಕಿದ್ದೆ. ಆ ಚಾನಲಲ್ಲಿ ಹಾಕಿದ್ದೆ, ನನಗೆ ಮಿಸ್ ಆಗಿ ಆ ಚಾನಲಲ್ಲಿ ಹಾಕ್ಬಿಟ್ಟು ಇದರಲ್ಲಿ ಹುಡುಕಿದ್ದೀನಿ, ಸಿಕ್ಕೇ ಇಲ್ಲ. ಆಮೇಲೆ ಏನಾಯಿತು ಅಂತ ಹೋಗಿ ನೋಡಿದ್ರೆ ಆ ಚಾನಲಲ್ಲಿ ಈ ವಿಡಿಯೋ ಇತ್ತು. ಸರಿ ಅಂತಂದ್ಬಿಟ್ಟು ಹೇಗಿದ್ರು ಇವಾಗ ಆ ಚಾನಲ್ ನೀವು ಅದು ಓಡ್ತಾ ಇಲ್ಲ, ಅಂದರೆ ಆ ಚಾನಲ್ ಸ್ಟಾಪ್ ಮಾಡಿದ್ದೀನಲ್ಲ, ಸರಿ ಅಂತಂದ್ಬಿಟ್ಟು ಆ ಚಾನಲಲ್ಲಿರೋದು ಒಂದು ಕೆಲವೊಂದು ವಿಡಿಯೋಸ್ನ ಈ ಚಾನಲ್ಗೆ ಡೌನ್ಲೋಡ್ ಮಾಡಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡೌನ್ಲೋಡ್ ಮಾಡಿ ಈ ಚಾನಲ್ಗೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಕೆಲವೊಂದು ಇಷ್ಟವಾಗಿರೋ ವಿಡಿಯೋಸ್ಗಳೆಲ್ಲ ಇರುತ್ತೆ. ಮತ್ತು ನಮಗೆ ನೆನಪು ಇರುತ್ತಲ್ಲ ಫ್ರೆಂಡ್ಸ್, ಇಂಥ ದಿನ ಈ ಥರ ಆಗಿತ್ತು ಅನ್ನೋದೆಲ್ಲ ಒಂದು ಮುಂದಕ್ಕೆ ನಮಗೆ ಇಷ್ಟ ಆಗುತ್ತಲ್ವ. ಅದಕ್ಕೆ ಆ ವಿಡಿಯೋಸ್ನ ಇಲ್ಲಿ ನಾನು ಡೌನ್ಲೋಡ್ ಮಾಡಿ ಈ ವಿಡಿಯೋನ ಈ ಚಾನಲ್ಗೆ ಹಾಕ್ತಾಯಿದ್ದೀನಿ. ಇದು ದೀಪಾವಳಿ ಹಬ್ಬಕ್ಕಿಂತ ಹಿಂದಿನ ವಿಡಿಯೋ. ನೋಡಿ ಸಪೋರ್ಟ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಡೈರೆಕ್ಟಾಗೆ ಮಾತಾಡಿದ್ದೆ. ಇದು ಇಷ್ಟು ಹೇಳೋದಕ್ಕೆ ಮಾತ್ರ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ಕೊಂಬನ್ನಿ ನನ್ನ ವಿಡಿಯೋ. ಏನಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳ್ತೀನಿ. ಆದರೆ ಹೋಗೋಕ್ಕೆ ಮನಸ್ಸಿಲ್ಲ ಫ್ರೆಂಡ್ಸ್ ನನಗೆ. ಯಾಕೆ ಅಂದರೆ ಈ ಬಿಸಿಲು, ವಿಪರೀತ ಬಿಸಿಲೈತೆ. ಪಾಪ ಆರಾಮಾಗಿ ಮನೆಯೇ ಮಲ್ಕೊಂಡ್ಬಿಡೋಣ, ಹೋಗೋದು ಬೇಡ ಅಂತ ಅನಿಸ್ತೈತೆ. ಆದರೆ ನಮ್ಮ ಯಜಮಾನರು ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟು ಹೋಗೋರೆ, ನಾನು ಬರೋಷ್ಟೊತ್ತಿಗೆ ಆ ಕೆಲಸ ಆಗಿರಬೇಕು ಅಂತ. ಅದಕ್ಕೆ ಹೋಗೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, 100 ರೂಪಾಯಿ ಎತ್ಕೊಂಡಿದ್ದೀನಿ. ಇಷ್ಟೇ ಎತ್ಕೊಂಡು ಹೋಗ್ತಾ ಇರೋದು, ಬರೀ 100 ರೂಪಾಯಿ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಬರೋವಾಗ ಏನು ಮಾಡ್ಕೊಂಡು ಬರ್ತೀನಿ ಅಂತ. ಬೆಳಗ್ಗೆಯಿಂದ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ತಲೆಗೆ ಮೆಹಂದಿ ಹಾಕ್ಕೊಂಡೆ. ಅದೆಲ್ಲ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಆದರೆ ಬೇಡ, ನನಗೆ ಯಾಕೋ ಮನಸ್ಸಿರಲಿಲ್ಲ. ಸ್ವಲ್ಪ ಬೇಜಾರಲ್ಲಿ ಬೇರೆ ಇದ್ದೆ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸರಿ, ಹೊರಗಡೆ ಹೋಗ್ತಾ ಇದ್ದೀನಲ್ಲ, ಅದನ್ನು ವಿಡಿಯೋ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಅನ್ನ ರಸ ಸ್ವಲ್ಪ ಇತ್ತು, ಅನ್ನ ರಸನೇ ತಿಂದುಬಿಟ್ಟು ಇವಾಗ ನಾನು ಹೊರಗಡೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಬನ್ನಿ ಫ್ರೆಂಡ್ಸ್ ಹೋಗೋಣ ಅಲ್ಲಿಗೆ. ಇವಾಗ ಮನೆಗೆ ಬೀಗ ಹಾಕೋಣ, ಹೋಗೋಣ ಅಂತಂದ್ಬಿಟ್ಟು ಫಸ್ಟು ಹೋಗ್ದಿದ್ದು ಮುಂಚೆನೇ ನಾನು ಕಿಟಕಿ ಮತ್ತು ಗ್ಯಾಸು ಆಫ್ ಮಾಡಿದ್ದೀನ ಇಲ್ಲ ಅದೆಲ್ಲ ನೋಡ್ಕೊತೀನಿ. ಬಿಸಿಲಲ್ಲಿ ನೋಡಿದ್ರೇ ಭಯ ಆಗುತ್ತೆ ಫ್ರೆಂಡ್ಸ್, ಹೆಂಗೆ ಹೋಗೋದು ಈ ಬಿಸಿಲಲ್ಲಿ ಅಂತ ಅನಿಸ್ಬಿಟ್ಟೈತೆ. ಆದರೂ ಹೋಗಲೇಬೇಕು. ನಮ್ಮ ಯಜಮಾನ್ರು ಹೋಗಿ ಕೆಲಸ ಮುಗಿಸ್ಕೊಂಡು ಬರಲೇಬೇಕು, ಇಲ್ಲಾಂದರೆ ನಾನು ಹೋಗೋದಕ್ಕಾಗಲ್ಲ, ನನಗೆ ಕಷ್ಟ ಆಗ್ತೈತೆ ಕೆಲಸದಿಂದ ಬಂದು ಅಂತಂದರು. ಸರಿ ಅಂತಂದ್ಬಿಟ್ಟು ನಾನೇ ಹೋಗೋಕ್ಕೆ ರೆಡಿಯಾಗಿದ್ದೀನಿ. ನಾನು ಯಾಕೆ ಹೋಗ್ತಾಯಿದ್ದೀನಿ ಅಂತ ನಿಮಗೆ ವಿಡಿಯೋ ಫುಲ್ಲು ನೋಡಿ ಗೊತ್ತಾಗುತ್ತೆ ಯಾಕೆ ಹೋಗ್ತಾಯಿರೋದು ಅಂತ. ಇಷ್ಟ ಇಲ್ಲ ಅಂದರೂ ಹೋಗ್ತಾಯಿದ್ದೀನಿ ಅಂದರೆ ಏನಕ್ಕಿರ್ಬೋದು ಅಂತ ನೋಡಿ. ಈಗ ಮನೆ ಬೀಗ ಹಾಕ್ತಾಯಿದ್ದೀನಿ. 2 ಬೀಗ ಹಾಕಬೇಕು. ಇವತ್ತು ಒಂದೇ ಬೀಗ ಹಾಕ್ತಾಯಿದ್ದೀನಿ. ಇಲ್ಲಿ ಒಳಗಡೆ ಹಾಕಿಲ್ಲ, ಗೇಟ್ಗೆ ಮಾತ್ರ ಬೀಗ ಹಾಕ್ತಾಯಿದ್ದೀನಿ. ಯಾಕೆಂದರೆ ಇನ್ನೂ ಒಂದು ಬೀಗ ಆ ಕಡೆ ಮನೆಗೆ ಹಾಕಿದ್ದೀನಿ, ಅದಕ್ಕೆ ಬೀಗ ಇರಲಿಲ್ಲ. ಇವಾಗ ನಾನಿಲ್ಲಿ ಬೀಗ ಹಾಕ್ಬಿಟ್ಟು ಮತ್ತೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದೀನಿ. ಛತ್ರಿ ಆದರೂ ಎತ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನಿಸ್ತಾಯಿತ್ತು ಫ್ರೆಂಡ್ಸ್. ಆದರೆ ಅದನ್ನೆಲ್ಲ ಹೊತ್ಕೊಂಡು ಹೋಗ್ಬೇಕಲ್ಲ, ಯಾರಪ್ಪ ಕೈಯಲ್ಲಿ ಇಟ್ಕೊಂಡು ಹೋಗೋದು. ದೊಡ್ಡ ಛತ್ರಿ ಫ್ರೆಂಡ್ಸ್ ನನ್ನ ಹತ್ರ ಇರೋದು, ಚಿಕ್ಕದೊಂದು ತೊಗೊಬೇಕು. ಹಂಗೆ ಹೋಗ್ಬಿಟ್ಟೆ. ನೋಡಿ ಎಷ್ಟು ಬಿಸಿಲಿದೆ ಅಂತ, ವಿಪರೀತ ಬಿಸಿಲಿದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಬಿಸಿಲಿದೆ ಅಂತ. ನನಗೆ ಅಯ್ಯೋ ಹೆಂಗಪ್ಪ, ನಿಜ ಹೇಳ್ಬೇಕಂದ್ರೆ ಗಾಡಿ ಕಲಿಬೇಕಾಗಿತ್ತು ಫ್ರೆಂಡ್ಸ್. ನಾನು ಗಾಡಿ ಕಲ್ತಿಲ್ಲ, ಮುಂದೆ ಕಲಿಬೇಕು ಅಂದ್ಕೊಂಡಿದ್ದೀನಿ. ನನ್ನ ತಮ್ಮ ಈಸ್ಕೊಡ್ತೀನಿ ಅಂತ ಹೇಳಿದ್ದಾನೆ, ನೋಡೋಣ. ನನ್ನ ತಮ್ಮ ಏನಾದರೂ ಗಾಡಿ ಈಸ್ಕೊಟ್ರೆ ನಾನು ಫಸ್ಟು ಗಾಡಿ ಕಲೀಲೇಬೇಕು. ಇಲ್ಲಾಂದರೆ ಈ ಥರ ಹೋಗೋದಕ್ಕೆ ಬರೋದಕ್ಕೆಲ್ಲ ಕಷ್ಟ ಆಗುತ್ತೆ ಬಿಸಿಲಲ್ಲಿ. ಎಲ್ಲಿಗಾದರೂ ಅರ್ಜೆಂಟಿಗೆ ಹೋಗಬೇಕು ಅಂತಂದರೆ ಆಗೋದೇ ಇಲ್ಲ ಫ್ರೆಂಡ್ಸ್. ನೋಡಿ ನನ್ನ ಮುಖ ನೋಡಿ ಹೆಂಗಾಗಿದೆ ಅಂತ. ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ದೀಪಾವಳಿ ಹಬ್ಬ ಬೇರೆ ಬರ್ತಲ್ಲ, ಮತ್ತೊಂದು ಸರಿ ಬರಬೇಕು, ಅವಾಗ ಒಂದೇ ಸರಿ ಮಾಡಿಸ್ಕೊತೀನಿ. ಇವಾಗ ಬೇಡ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನನಗೆ ನನ್ನ ಮುಖ ನೋಡಿಕೊಂಡ್ರೆ ನನಗೆ ಬೇಜಾರಾಗುತ್ತೆ. ಏನಂತಂದರೆ ನನಗೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಈ ಥರ ಸ್ಕಿನ್ನದು ಟಿಪ್ಸ್ಗಳು ತುಂಬ ಗೊತ್ತಿದೆ, ಫೇಸ್ ಪ್ಯಾಕು ಅದೆಲ್ಲ ಅದು ಮಾಡ್ಕೊಳಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಯಾಕೋ ಅದೆಲ್ಲ ಮಾಡಬೇಕು ಅಂತಂದಾಗಲ್ಲ ಏನಾನ ಒಂದೊಂದು
ಇಲ್ಲ ನನಗೆ ಇಂಟ್ರೆಸ್ಟ್ ಇರಲ್ಲ, ಇಲ್ಲಾಂದರೆ ಒಂದು ಈ ಏನಾದರೂ ಒಂದು ಮನಸ್ಸಿಗೆ ಬೇಜಾರು ಹಾಕೊಂಡು ಅಯ್ಯೋ ಎಲ್ಲನೂ ಹೋಗ್ಲಿ ಬಿಡು ನಾಳೆ ಮಾಡೋಣ ನಾಳೆ ಮಾಡೋಣ ಹಿಂಗೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಇವಾಗ ಬಸ್ಗೆ ತುಂಬ ಹೊತ್ತು ಕಾಯ್ಕೊಂಡಿದ್ದೆ ಫ್ರೆಂಡ್ಸ್, ಬಸ್ಸೇ ಬಂದಿರಲಿಲ್ಲ. ಹೋಗಿ ನಾನು ಒಂದು 3/4 ಅವರ್ಗೆ ಬಸ್ ಬಂತು ನೋಡಿ. ಇವಾಗ ನಾನು ಬಾಗ್ಲೂರಿಗೆ ಬಂದಿದ್ದೀನಿ. ಇದು ಏನು ಅಂಗಡಿ ಅಂತ ಗೊತ್ತಿರುತ್ತೆ ನಿಮಗೆ, ನೋಡಿದ್ರಲ್ಲ ಎಂಟ್ರೆನ್ಸಲ್ಲೇ ಕಾಣಿಸ್ತಾ ಇದೆ, ಒಡವೆ ಅಂಗಡಿ ಅಂತ. ಒಡವೆ ತೊಗೊಳಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಬೇಡಿ. ಬನ್ನಿ ನೋಡೋಣ ಏನಕ್ಕೆ ಅಂತ. ನಾನು ಅಲ್ಲಿ ಹೋಗಿ ಹೇಳ್ತೀನಿ ಏನಕ್ಕೆ ಅಂತ. ತುಂಬ ಜನ ಇದ್ದರು, ನನಗೆ ಎಲ್ಲಪ್ಪ ಇಷ್ಟೊಂದು ಜನ ಇದ್ದಾರೆ ಅಂತ ಅಂದ್ಕೊಂಡು ಬಂದೆ. ನೋಡಿ ಈ ಒಡವೆನ ಇಕ್ಬಿಟ್ಟು ಸ್ವಲ್ಪ ದುಡ್ಡು ಬೇಕಾಗಿತ್ತು ಫ್ರೆಂಡ್ಸ್, ಅದಕ್ಕೆ ಬಂದಿರೋದು ನಾನು. ಒಡವೆ ಇಕ್ಬಿಟ್ಟು ಸ್ವಲ್ಪ ದುಡ್ಡು ತೊಗೊಂಡು ಹೋಗೋಣ ಅಂತ. ನಮ್ಮ ಯಜಮಾನ್ರು ಕತ್ತು ಚೈನು ಇಟ್ಬಿಟ್ಟು ತೊಗೊಂಬ ಅಂತಂದರು. ನಾನು ಬೇಡ, ಕತ್ತು ಚೈನು ಈ ವಾಲೆನೇ ಇಕ್ತೀನಿ ಅಂತಂದ್ಬಿಟ್ಟು ಬಂದೆ. ಈ ವಾಲೆದು ಒಂದು ತಿರ್ಪ ಕಳೆದಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ಇನ್ನೂ ನಮ್ಮ ಯಜಮಾನ್ರಿಗೆ ಹೇಳಲಿಲ್ಲ ವಾಲೆ ತಿರ್ಪ ಕಳೆದಾಕಿರೋದು. ಸರಿ ಅದನ್ನ ಆ ವಾಲೆನೇ ಇಕ್ಬಿಟ್ಟು 10,000ಕ್ಕೆ ಇಕ್ಬಿಟ್ಟು ತೊಗೊಂಡೋಗ್ತಾಯಿದ್ದೀನಿ. ತೊಗೊಬೇಕಾದ್ರೆ ಅದು 26,000ಕ್ಕೆ ತೊಗೊಂಡಿದ್ದು, ಈಗ ಬರೀ 10,000ಕ್ಕೆ ಇಕ್ಕಿದ್ದೀನಿ. ಸದ್ಯಕ್ಕೆ ನನಗೆ ಇಷ್ಟು ಬೇಕಾಗಿತ್ತು, ಅದಕ್ಕೆ ಇವಾಗ ದುಡ್ಡು ತೊಗೊಂಡು ಹೋಗ್ತಾಯಿದ್ದೀನಿ. ಸರಿ ಅಂದ್ಬಿಟ್ಟು ಇಲ್ಲಿ ರೇಷನ್ ಅಂಗಡಿಗೆ ಬಂದೆ. ರೇಷನ್ ಅಂಗಡಿಲಿ ಬಂದರೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಎಲ್ಲಿ ನೋಡಿದ್ರೂ ಬರೀ ಹಿಂದಿ ಜನನೇ ಇದ್ದಾರೆ ಫ್ರೆಂಡ್ಸ್, ಬರೀ ಹಿಂದಿಯವರೇ. ಇನ್ನು ಎಷ್ಟು ಜನ ಇರ್ಬೋದು, ಎಲ್ಲಿಗೋದ್ರೂ ಅವರೇ ಫ್ರೆಂಡ್ಸ್. ರೇಷನ್ ಅಂಗಡಿಗೆ ಹೋದ್ರು ಹಿಂದಿಯವರೇ, ಬಟ್ಟೆ ಅಂಗಡಿಗೆ ಹೋದ್ರು ಹಿಂದಿಯವರೇ, ಈ ಚಪ್ಪಲಿ ಅಂಗಡಿಗೆ ಹೋದ್ರು ಹಿಂದಿಯವರೇ ಇರ್ತಾರೆ, ಆ ಮೊಬೈಲ್ ಅಂಗಡಿಗೆ ಹೋದ್ರು ಹಿಂದಿಯವರೇ ಇರ್ತಾರೆ, ಎಲ್ಲಿಗೋದ್ರೂ ಅಲ್ಲಿ ಅವರೇ ಇರ್ತಾರೆ ಫ್ರೆಂಡ್ಸ್ ಜಾಸ್ತಿ. ನಮ್ಮವ್ರಿಗಿನ್ನ ನಮ್ಮ ಸ್ವಂತದವ್ರಿಗಿನ್ನ ಅವರೇ ಇರ್ತಾರೆ ಫ್ರೆಂಡ್ಸ್ ಜಾಸ್ತಿ. ಸರಿ ಅಂತಂದ್ಬಿಟ್ಟು ನಾನು ರೇಷನ್ ಅಂಗಡಿಗೆ ಹೋದೆ. ನನಗೆ ಬೇಕಾಗಿರೋಂಥ ಕೆಲವೊಂದು ಐಟಮ್ಸ್ಗಳು ತೊಗೊಂಡು ಮನೆಗೆ ಬಂದು ಸಾಕಾಗ್ಬಿಡ್ತು ಫ್ರೆಂಡ್ಸ್. ಮನೆಗೆ ಬರೋಷ್ಟೊತ್ತಿಗೆ ಬಿಸಿಲು, ವಿಪರೀತ ಬಿಸಿಲು. ನನಗೆ ಯಾವಾಗ ಮನೆಗೆ ಹೋಗ್ತೀನೋ ಅಂತ ಅನಿಸ್ತಾಯಿತ್ತು. ಮತ್ತು ಕೂದಲು ಬರೀ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗಿದ್ನಲ್ಲ, ಒಂಥರ ಸುರಿ ಅಂತಾಯಿತು ಫ್ರೆಂಡ್ಸ್ ಮೈಯೆಲ್ಲ. ಅದು ಯಾವಾಗ ಗಂಟಾಗ್ತೀನೋ, ಕ್ಲಿಪ್ ಯಾವಾಗ ಹಾಕ್ತೀನೋ ತಲೆಗೆ ಎತ್ತಿ ಅಂತಂದ್ಬಿಟ್ಟು ಬಂದು ಫಸ್ಟು ನೋಡಿ ಈ ಥರ ಕ್ಲಿಪ್ ಹಾಕ್ಕೊಂಡು ಫಸ್ಟು ನಾನು ಮಾಡಿದ ಕೆಲಸ ಅಂತಂದರೆ ಕೈಕಾಲು ಮುಖ ತೊಳೆದಿತ್ತು. ಆ ತಣ್ಣೀರಲ್ಲಿ ಮುಖ ತೊಳೆದ್ನಲ್ಲ, ಮುಖ ಎಲ್ಲ ಉರಿತಾಯಿತ್ತು ಫ್ರೆಂಡ್ಸ್. ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಸೋಪ್ ಹಾಕಿ ಮುಖ ತೊಳೆದೆ, ಯಾಕಂದರೆ ಉರಿ ಎಲ್ಲ ಸ್ವಲ್ಪ ಚೆನ್ನಾಗಿ ತಣ್ಣಗಿರುತ್ತೆ ಅಂತ. ಅದಕ್ಕೆ ಮುಖ ತೊಳ್ಕೊಂಡು ಒರೆಸ್ಕೊಂಡು ಇವಾಗ 5 ಗಂಟೆ ಆಗಿತ್ತು. ಹಾಗೆ ನನ್ನ ಫೇವ್ರೆಟ್ ಸೀರಿಯಲ್ಗಳು ಬೇರೆ ಬರುತ್ತೆ. ಫಸ್ಟು ನಾನು ನೀರು ಕುಡಿಬೇಕು. ಅಲ್ಲಿಂದ ತುಂಬ ಸುಸ್ತಾಗಿತ್ತಲ್ಲ, ಹೋಗ್ಬೇಕಾದ್ರೆ ಅಷ್ಟೇ ನಾನು ನೀರು ಕುಡಿದ್ಬಿಟ್ಟು ಹೋಗಿದ್ದೆ. ಇನ್ನು ಎಷ್ಟು ಫ್ರೆಂಡ್ಸ್ 1.5 ಅವರ್ ಆಗಿದೆ. ನೀರು ಕುಡಿಬೇಕು ಅಂತಂದ್ಬಿಟ್ಟು ಇವಾಗ ನಾನು ನೀರು ಇಟ್ಕೊಂಡು ನೀರು ಕುಡಿತಾಯಿದ್ದೀನಿ ಟಿ ವಿ ನೋಡ್ತಾ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು. ಅವರು ಬಂದ್ರಲ್ಲ ಅಂತಂದ್ಬಿಟ್ಟು ಹಂಗೆ ಇನ್ನು ಟೀ ಕುಡಿಬೇಕು ಸಾಯಂಕಾಲ. ಮಧ್ಯಾಹ್ನ ಊಟ ಮಾಡಿ ಹೋಗಿದ್ದು. ಮನೆಯಲ್ಲೇ ಸ್ವಲ್ಪ ಬಿಸ್ಕೆಟ್ಟು ಮತ್ತು ಆಲೂಗೆಡ್ಡೆ ಚಿಪ್ಸ್ ಇತ್ತು. ಇತ್ತೀಚೆಗೆ ನನಗೆ ಆಲೂಗೆಡ್ಡೆ ಚಿಪ್ಸ್ ತಿಂದರೆ ಆಗ್ತಾಯಿಲ್ಲ, ಆದರೆ ಇತ್ತಲ್ಲ ಅಂತಂದ್ಬಿಟ್ಟು ಅದನ್ನೇ ಹಾಕ್ಕೊಂಡೆ. ಜಾಸ್ತಿ ನಮ್ಮ ಯಜಮಾನ್ರೇ ತಿಂದ್ಕೊಂಡ್ರು, ನಾನು ಬಿಸ್ಕೆಟ್ ತಿಂದೆ. ಬಿಸಿ ಸ್ಟ್ರಾಂಗಾಗಿ ಒಂದು ಕಾಫಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಕಾಫಿ ಮಾಡಿಕೊಂಡೆ. ಯಾವಾಗಲೂ ಟೀನೇ ಇಟ್ಕೊತದಿದ್ದು, ಆದರೆ ಕಾಫಿ ಬೇಕಾಗಿತ್ತು, ಕಾಫಿ ಇಟ್ಕೊಂಡೆ. ಆಲೂಗೆಡ್ಡೆ ಚಿಪ್ಸು ಮತ್ತು ಬಿಸ್ಕೆಟ್ಟು ಮತ್ತು ಕಾಫಿ. ಈಗ ನಮ್ಮ ಯಜಮಾನ್ರು ನಾನು ಕುಡಿತಾ ಇದ್ದೀರಿ. ನಮ್ಮ ಯಜಮಾನ್ರು ಸಹ ಬಂದರು, ಅವರು ಕಾಫಿ ಕುಡಿತಾಯಿದ್ರು. ಕಾಫಿ ಕುಡಿದಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸ್ತು. ಎಲ್ಲನ ಹೊರಗಡೆ ಹೋಗಿ ಬಂದಾದಮೇಲೆ ಹಿಂಗೆ ಫ್ರೆಂಡ್ಸ್, ಫಸ್ಟು ಮನೆಗೆ ಹೋಗಿದ ತಕ್ಷಣ ಮುಖ ಎಲ್ಲ ಉರಿತಾ ಇರುತ್ತಲ್ಲ, ತಣ್ಣೀರಲ್ಲಿ ಮುಖ ತೊಳೆಯಬೇಕು ಅಂತ ಅನಿಸುತ್ತೆ. ಇನ್ನು ನಮ್ಮ ಯಜಮಾನ್ರು ನಾನು ಕಾಫಿ ಕುಡಿತಾ ಹಾಗೆ ನಾನು ಒಡವೆ ಇಟ್ಟು ತೊಗೊಂಬಂದಿರೋ ದುಡ್ಡು ಸಹ ಅವ್ರಿಗೆ ಕೈಗೆ ಕೊಟ್ಟೆ. ಈ ದುಡ್ಡು ಏಕೆ ಏನು ಅಂತ ಇನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ.